ನಾವು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಸ್ಮೃತಿ ಉದ್ಯಾನದಲ್ಲಿವೆ. ಇವರವ್ರ ಜ್ಞಾಪಕಾರ್ಥವಾಗಿ ಮಾಡಿರೋಂಥದ್ದು ಏನೇನಿದೆ ನೋಡೋಣ ಬನ್ನಿ. ಮೊದಲಿಗೆ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಉದ್ಯಾನವನ ತುಂಬ ಪ್ರಶಾಂತವಾಗಿದೆ. ನೋಡೋಣ ಬನ್ನಿ. ಹಾಗೆ ಅಲ್ಲಿ ಋಷಿವರ್ಯರಿದ್ದಾರೆ. ಗೋಸಲ ಸಿದ್ದೇಶ್ವರರಿಂದ ಗಂಗೋದ್ಭವ ಅಂತ ಹಾಕಿದ್ದಾರೆ. ನಂತರ ಒಂದು ಕಪ್ಪೆಯ ಆಕೃತಿ ಇದೆ. ಬೆಟ್ಟದ ಆವರಣದಲ್ಲಿ ಅಥವಾ ಬೆಟ್ಟದ ತಪ್ಪಲಿನಲ್ಲಿ ಇರ್ತಕ್ಕಂಥ ಪ್ರದೇಶ ತುಂಬ ಮನೋಹರವಾಗಿದೆ. ಕನಿಷ್ಠ 15 ನಿಮಿಷ ನಿಮಗೆ ಇದನ್ನು ನೋಡೋಕ್ಕೆ ಬೇಕಾಗುತ್ತದೆ ಅಂತ ಟಿಕೆಟ್ ಕೊಟ್ಟವ್ರು ಹೇಳಿದ್ರು. ಇಲ್ಲಿ ಪ್ರವೇಶದ 5 ವರ್ಷದ ಮಕ್ಕಳಿಗೆ ಉಚಿತ, 5 ರಿಂದ 10 ವರ್ಷದ ಮಕ್ಕಳಿಗೆ 5 ರೂಪಾಯಿ, 10 ವರ್ಷ ಮೇಲ್ಪಟ್ಟವರಿಗೆ 10 ರೂಪಾಯಿ ದುಡ್ಡವರಿಗೆ. ತಾಯಿ ಗಂಗವ್ವನ ಮಡಿಲಲ್ಲಿ ಕಾರಣಿಕ ಶಿಶು ಶಿವಣ್ಣ. ಶಿವಣ್ಣನವರ ಹಸ್ತ ನೋಡಿ ಭವಿಷ್ಯ ನುಡಿಯುತ್ತಿರುವುದು. ಶ್ರೀ ಶಿವಕುಮಾರ ಸ್ವಾಮೀಜಿಗಳವರ ಸಂಪೂರ್ಣ ಜೀವನ ಚಿತ್ರವನ್ನು ಮಾಡಿರ್ತಾರೆ. ನೋಡಿ, ಖಂಡಿತ ಬಂದು ತಮ್ಮ ಅಮೂಲ್ಯ ಸಮಯವನ್ನು ಇದಕ್ಕಾಗಿ ಮೀಸಲಿಡಿ. ಜೀವನದಲ್ಲಿ ಒಮ್ಮೆ ನೋಡಬೇಕಾದಂಥ ಉದ್ಯಾನವನ. ಕಾಳಪ್ಪನವರ ಜೊತೆಗೂಡಿ ಶಿವಣ್ಣನವರು ಶ್ರೀ ಉದ್ದಾನ ಸ್ವಾಮಿಗಳನ್ನು ಆಶ್ರಯ ಬೇಡುತ್ತಿರುವುದು. ಉದ್ದಾನ ಸ್ವಾಮಿ ಶ್ರೀಗಳಿಗೆ ಶಿವಣ್ಣನವರು ಸ್ವಾಮಿಗಳಾಗಿ ಒಪ್ಪಿ ಸಾಷ್ಟಾಂಗ ನಮಸ್ಕಾರ ಹಾಕುತ್ತಿರುವುದು. ಉದ್ದಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡುತ್ತಿರುವುದು. ಸಹಪಾಠಿಗಳೊಡನೆ ಶಿವಣ್ಣನವರು ಮರಳಲ್ಲಿ ಅಕ್ಷರಾಭ್ಯಾಸ ಮಾಡುತ್ತಿರುವುದು. ನಮ್ಮ ಹಿರಿಯರು ಹೇಳ್ತಾಯಿದ್ರು, ಅವಾಗೆಲ್ಲ ಸ್ಲೇಟು, ಬಳಪ, ಪುಸ್ತಕ, ಪೆನ್ಸಿಲ್, ಪೆನ್ನು ಏನೆಲ್ಲ ಮರಳಲ್ಲೇ ಬರೆಯುತ್ತಿದೆ ಅಂತ. ಇದು ಅದಕ್ಕೆ ಒಂದು ಉತ್ತಮ ನಿದರ್ಶನ ಅಂತ ಹೇಳ್ಬೋದು. ತದನಂತರ ಏನಿದೆ ನೋಡೋಣ. ಶಿವಣ್ಣನವರಿಗೆ ನಿರಾಭಾರಿ ನಿರಂಜನ ಜಂಗಮ ದೀಕ್ಷೆ ಕೊಡುತ್ತಿರುವುದು. ಶಿವಣ್ಣನವರು ಅಂದರೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಶಿವ ದೀಕ್ಷೆಯನ್ನು ಪಡಿತಾ ಇರೋದು. ಉದ್ದಾನ ಶ್ರೀಗಳು ದೃಷ್ಟಿ ಯೋಗದಿಂದ ಶ್ರೀಗಳನ್ನು ಅನುಗ್ರಹ ಮಾಡುತ್ತಿರುವುದು. ಮಕ್ಕಳನ್ನು ಶ್ರೀಮಠಕ್ಕೆ ದಾಖಲೆ ಮಾಡಿಕೊಳ್ಳುತ್ತಿರುವುದು. ಉದ್ದಾನ ಸ್ವಾಮಿಗಳಿಗೆ ಭಕ್ತ ಚಿಕ್ಕಣ್ಣನವರು ಕಾಣಿಕೆ ಅರ್ಪಿಸುತ್ತಿರುವುದು. ಮಂತ್ರಪೀಠದಲ್ಲಿ ಶ್ರೀಗಳು ಉದ್ಧರಣೆ
ಕಾಯಕದಲ್ಲಿ ತೊಡಗಿರುವುದು. ಬೆಳಗಿಂದ ರಾತ್ರಿವರೆಗೂ ಜನ ಬರಲ್ಲ ಇರ್ತಾರೆ 9-10 ಗಂಟೆವರೆಗೂ ಊಟ ಇರುತ್ತೆ. ಇಲ್ಲಿ ಊಟ ಶ್ರೀಗಳು ದಾಸೋಹಕ್ಕೆ ಸೌದೆ ಸೀಳುತ್ತಿರುವುದು. ಶ್ರೀಗಳು ಎಷ್ಟೋ ಈಗಿನ ಮಠಾಧೀಶರಿಗೆ ಮಾದರಿ ಅಂತ ಹೇಳಬಹುದು. ಈಗಿನ ಮಠಾಧೀಶರು ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿ ತಮ್ಮ ಬಗ್ಗೆ ಜನರಲ್ಲಿರುವ ಭಾವನೆಯನ್ನು ಬದಲಾಯಿಸುತ್ತಿದ್ದಾರೆ. ಅದಕ್ಕೆ ಅವರೇ ಹೊಣೆ. ಹಾಗೆ ಇತರೆ ಕೆಲವು ಮಠಾಧೀಶರು ಯಾವುದೇ ತಪ್ಪುಗಳನ್ನು ಮಾಡಿ ಕೇಸ್ಗಳಲ್ಲಿ ಸಿಗಾಕೊಂಡು ದುರಂತವೇ ಸರಿ. ಶ್ರೀಗಳು ಅಂಧ ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಮಾಡಿಕೊಳ್ಳುತ್ತಿರುವುದು. ಶ್ರೀಗಳು ಜಿಂಕೆಗೆ ಆಹಾರ ನೀಡುತ್ತಿರುವುದು. ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ ರವರು. ಶ್ರೀಗಳು ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿರುವುದು. ಮಕ್ಕಳು ಮರಕೋತಿ, ಚಿನ್ನಿದಾಂಡು ಇತರೆ ಆಟಗಳನ್ನು ಆಡುತ್ತಿರುವ ದೃಶ್ಯ. ಇತ್ತೀಚೆಗೆ ಇದೆಲ್ಲ ಮರೆಯಾಗಿ ಬರೀ ಮೊಬೈಲಲ್ಲೇ ಕಳೆದು ಹೋಗ್ತಾ ಇದ್ದಾರೆ. ಇದಂತೂ ದುರಂತ. ನಮ್ಮಮ್ಮಂಗೇನೆ ಬೇಡ, ನಾನು ಆಡ್ತಿದ್ದೆ ತಾನೇ. ಯಾರಿಗೆ ಗೊತ್ತು ನೀನು ಆಡ್ತೀಯ ಅಂತ? ಆಯ್ತು ಮಕ್ಕಳಿಗೆ ಸಾಕಷ್ಟು ಆಟ ಪಾಠಗಳಿದ್ದಾವೆ. ಮಳೆ ಇಲ್ಲದಿದ್ದರೆ ಬಂದರೆ ತುಂಬ ಸಂತೋಷ ಪಡ್ತಾರೆ ಅಂತ ಹೇಳ್ಬೋದು. ಶೌಚಾಲಯ ಇದೆ, ಆದರೆ ಬಂದಾಗಿದೆ ಅಂತ ಅನಿಸುತ್ತೆ. ಮುಂದೆ ಮಾರ್ಗವಿಲ್ಲ. ಬೆಟ್ಟಕ್ಕೆ ಹೋಗೋ ದಾರಿನ ಕ್ಲೋಸ್ ಮಾಡಿದ್ದಾರೆ. ನಾವು ಹೋಗೋದು ಬೇಡ. ಹಾಗೆ ಇಲ್ಲೊಂದು ಶಿಲ್ಪವನ್ನು ಮುಚ್ಚಿದ್ದಾರೆ. ಯಾರು ಶಿಲ್ಪ ಅಂತ ಗೊತ್ತಿಲ್ಲ. ಶಿವಕುಮಾರ ಸ್ವಾಮಿಗಳವ್ರದ್ದೇ ಇರಬೇಕು. ಇದಿಷ್ಟು ಸ್ಮೃತಿ ವನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮರ್ತಿದೆ, ಇನ್ನೂ ಒಂದು ಇಲ್ಲಿ ಚಿಕ್ಕದೊಂದು ಕೊಳ ಇದೆ, ಅದರಲ್ಲಿ ತಾವರೆ ಹೂವುಗಳಿವೆ. ಅದೊಂದು ತೋರಿಸ್ಬಿಡ್ತೀನಿ. ತೋರಿಸಿ ಈ ಒಂದು ಉದ್ಯಾನವನದ ವಿಡಿಯೋನ ಮುಗಿಸೋಣ. ಇದು ಒಳ ಬೆಟ್ಟದ ರಮಣೀಯ ದೃಶ್ಯ. ಸೊ ಇದಿಷ್ಟು ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ ಸ್ನೇಹಿತರೆ.